ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಾರ್ವಜನಿಕವಾಗಿ ಮಹಿಳೆಗೆ ಅವಹೇಳನ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆರ್.ವಿ. ದೇಶಪಾಂಡೆಯವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿದೆ. ಜೆಡಿಎಸ್ ಮಹಿಳಾ ಘಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರನ್ನ ಕೊಟ್ಟಿದೆ. ಆರ್.ವಿ. ದೇಶಪಾಂಡೆಯವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಾಗಿದೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರತ್ನಾ ಅವರ ನೇತೃತ್ವದಲ್ಲಿ ದೂರನ್ನ ಕೊಡಲಾಗಿದೆ. ಆರ್.ವಿ. ದೇಶಪಾಂಡೆ ಕಾಂಗ್ರೆಸ್ನ ಹಿರಿಯ ನಾಯಕರು. ಮೊನ್ನೆ ಅವರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಬೇರೆ. ಅವರಿಗೆ ಪತ್ರಕರ್ತೆಯೊಬ್ಬರು ಪ್ರಶ್ನೆಯನ್ನ ಕೇಳಿರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ಆಗುತ್ತೆ ಸರ್? ನೀವೆಲ್ಲ ಆ ಭಾಗದ ಹಿರಿಯ ನಾಯಕರಿದ್ದೀರಿ, ನಿಮ್ದೇ ಸರ್ಕಾರ ಇದೆ, ಅಟ್ಲೀಸ್ಟ್ ಈಗಲಾದ್ರೂ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಪತ್ರಕರ್ತೆಯೊಬ್ರು, ಹಿರಿಯ ಪತ್ರಕರ್ತೆಯೊಬ್ರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ, ನಿನಗೆ ಹೆರಿಗೆಗೆ ಸಮಸ್ಯೆ ಆದ್ರೆ ಹೇಳು, ಹಳಿಯಾಳದಲ್ಲಿ ಹೆರಿಗೆ ಆಸ್ಪತ್ರೆಯನ್ನ ಮಾಡಿಸ್ಕೊಡ್ತೀನಿ, ಹಳಿಯಾಳದಲ್ಲಿ ಹೆರಿಗೆ ಮಾಡಿಸ್ಕೊಡ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಇದೇ ಆರ್.ವಿ. ದೇಶಪಾಂಡೆಯವರು ಕೊಟ್ಟಿದ್ರು. ಜನರ ಸಮಸ್ಯೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಇಂಥ ಉತ್ತರ ಓರ್ವ ಪತ್ರಕರ್ತೆಯ ಬಗ್ಗೆ, ಓರ್ವ ಮಹಿಳೆಯ ಬಗ್ಗೆ ಅವ್ರು ಕೊಟ್ಟಿದ್ದಕ್ಕೆ ತೀರಾ ಆಕ್ರೋಶ ವ್ಯಕ್ತವಾಗಿತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ವು. ಆರ್.ವಿ. ದೇಶಪಾಂಡೆಯಂತಹ ಒಬ್ಬ ಹಿರಿಯ ನಾಯಕರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಸಮಸ್ಯೆಗಳನ್ನ ಹೇಳಿದಂತಹ ಸಂದರ್ಭದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಅಂತಂದ್ರೆ ಆಕ್ರೋಶ ಸಹಜ. ಹಾಗಾಗಿನೇ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರತ್ನಾ ಅವರ ನೇತೃತ್ವದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಆರ್.ವಿ. ದೇಶಪಾಂಡೆಯವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ ಆಗ್ರಹಿಸಿ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.